ಕಲ್ಲಂಗಡಿ ಬೆಳೆ 2 ಎಕರೆಗೆ ಹಾಕಿದ್ದೀವಿ. ಈಗ ಗೊಬ್ಬರ ಸ್ಟಾರ್ಟ್ ಮಾಡಿದ್ದೀವಿ. ಚೊಟ್ಲಿತ್ತು, 2 ಸ್ಪ್ರೇ ಕೊಟ್ಟಿದ್ದೀವಿ. ಸ್ವಲ್ಪ ಚೊಟ್ಟೆಲ್ಲ ಕಡಿಮೆ ಆಗಿದೆ. ಈಗ ಕುಡಿ ಬೀಳ್ತಾ ಇದೆ ನೋಡಿ. ಸ್ವಲ್ಪ ಎಲ್ಲ ವೈಟ್ ಇದೆ. ತುಂಬ ಬಿಸಿಲು, ಸ್ವಲ್ಪ ಕೊರೆನೂ ಇದೆ. ಆದರೂ ಪರವಾಗಿಲ್ಲ, ಗಿಡ ಎಲ್ಲ ಒಳ್ತಾ ಇದೆ, ಚೆನ್ನಾಗಿದೆ. ಗೊಬ್ಬರ ಸ್ಟಾರ್ಟ್ ಮಾಡಿದ್ವಿ, 19 ಸ್ಟಾರ್ಟ್ ಮಾಡಿದ್ವಿ. ಜೊತೆಗೆ ವೇಸ್ಟ್ ಕಂಪೋಸರ್ ಕೊಡ್ತಾಯಿದ್ದೀವಿ. ಅದು ಪರವಾಗಿಲ್ಲ, ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ವೇಸ್ಟ್ ಕಂಪೋಸರು ಹೆಚ್ಚು ಕಮ್ಮಿ ನಾವು ಎಕರೆಗೆ ಈಗ 2,000 ಲೀಟ್ರ್ ಕೊಟ್ಟಿದ್ದೀವಿ. 1,500 ಬೇರಲ್ಲಿರೋ ಅಂಥದ್ದನ್ನು ಮಾಡಿ ಅದೇನು 3 ದಿನಕ್ಕೆ ರೆಡಿ ಆಗಿಬಿಡುತ್ತೆ. ಬಿಸಿಲಿಗೂ ಅದಕ್ಕೂ 3 ದಿನಕ್ಕೆ ರೆಡಿ ಆಗುತ್ತೆ. ಅದು ಕೊಟ್ಮೇಲೆ ಸ್ವಲ್ಪ ಗಿಡ ಸ್ವಲ್ಪ ಚೇಂಜ್ ಆಗಿದೆ. ವೇಸ್ಟ್ ಕಂಪೋಸರ್ ಕೊಟ್ಮೇಲೆ ನಿನ್ನೆ ವೇಸ್ಟ್ ಕಂಪೋಸರ್ ಕೊಟ್ಟರೆ ಇವತ್ತು ಗೊಬ್ಬರ ಕೊಡ್ತೀವಿ. ಒಂದಿನ ಬಿಟ್ಟು ಒಂದಿನ ಅದು ಒಂದಿನ ಇದು ಕೊಡ್ತಾಯಿದ್ವಿ. ಗಿಡ ಚೇಂಜ್ ಆಗಿದೆ. ಸ್ವಲ್ಪ ಈಗೆಲ್ಲ ಹೊಸ ಚಿಗುರೆಲ್ಲ ಬರ್ತಾಯಿದೆ, ಸುಡಿ ಎಲ್ಲ ಚೆನ್ನಾಗಿದೆ. ಇನ್ನೇನು ಟಾನಿಕ್ ಮತ್ತು ಈಗ ಇನ್ನೊಂದು ಔಷಧಿ ಸ್ಪ್ರೇ ಮಾಡಬೇಕು. ಚೊಟ್ಟು ಸ್ವಲ್ಪ ಕಡಿಮೆ ಇತ್ತು, ಫುಲ್ಲು ಗಿಡನೇ ಒಳ್ಳೆಯದಿಲ್ಲ. ಚೊಟ್ಟು ತುಂಬ ಬಂದ್ಬಿಟ್ಟಿತ್ತು. ಗಿಡ ಜಾಸ್ತಿ ಹೋಗಿಲ್ಲ, ಸ್ವಲ್ಪ ಹೋಗಿದೆ. ಆದರೂ ನೋಡಿ ಚೆನ್ನಾಗಿದೆ ಗಿಡ. ಈಗೆಲ್ಲ ಕುಡಿ ಬೀಳ್ತಾ ಇದೆ. ಕೆಲವು ಒಂದೊಂದು ಹೂ ಸ್ಟಾರ್ಟ್ ಆಗಿದೆ ಈಗ. ಪರವಾಗಿಲ್ಲ, ನೋಡ್ಬೇಕು ಹೆಂಗಾಗುತ್ತೆ. ಇನ್ನೂ ಬಿಸಿಲು ಜಾಸ್ತಿ ಇದೆಯಲ್ಲ, ಹೇಗಾಗುತ್ತೆ ನೋಡಬೇಕು. ನೋಡಿ, ಫುಲ್ಲು ಮೇಲ್ಗಡೆ ಒಂದು ಹೊಲ ಇದೆ, ಇದೊಂದು ದೊಡ್ಡ ಹೊಲ ಇದೆ, ಕೆಳಗಡೆ ಒಂದು ಕೊರೆ ಇದೆ. ಇದೆಲ್ಲ ಸೇರಿ ಹೆಚ್ಚು ಕಮ್ಮಿ 2 ಎಕರೆಗೆ ಸ್ವಲ್ಪ ಜಾಸ್ತಿ ಇದೆ. ಇದೊಂದು ಕೊರೆ, ಇದು ಸೇರಿ ಸ್ಟಿಕ್ ಮಾಡಿದ್ದೀವಿ. ನಮಸ್ತೆ ಎಲ್ಲರಿಗೂ.